ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಕೇಳಿರುವಂಥ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ನಾನು ಇವತ್ತು ಆನ್ಸರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋ ಶುರು ಮಾಡಿದ್ದೀನಿ. ಮೊದಲಿಗೆ ಕಾಮನ್ ಆಗಿ ಕೇಳಿರುವಂಥದ್ದು ಅಂತಂದರೆ, ನೀವು ಯಾವ ಥ್ರೆಡ್ ಯೂಸ್ ಮಾಡ್ತೀರಾ ಮತ್ತು ದಾರನ ಯಾವ ರೀತಿ ಹಾಕೋದು ತೋರಿಸಿ. ನಾವು ಎಂಬ್ರಾಯ್ಡ್ರಿ ಮಾಡುವಂಥ ಟೈಮಲ್ಲಿ ಜಾಸ್ತಿ ಥ್ರೆಡ್ ಕಟ್ ಆಗ್ತಾ ಇರುತ್ತೆ ಅಂತ ಕೇಳಿದ್ದೀರಾ. ನಾನು ಯೂಸ್ ಮಾಡುವಂಥದ್ದು ಬುಲೆಟ್ ಥ್ರೆಡ್ಡು. ನೋಡಿ, ಬುಲೆಟ್ ಥ್ರೆಡ್ಡನ್ನೇ ಯೂಸ್ ಮಾಡ್ತೀನಿ. ಯಾಕಂತಂದರೆ ನನಗೆ ರಾಜ್ಗಿಂತ ಬುಲೆಟ್ಟು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಹಾಗಾಗಿ ದಾರ ಜಾಸ್ತಿ ಕಟ್ಟಾಗೋದಿಲ್ಲ. ಅದಕ್ಕೋಸ್ಕರ ಬುಲೆಟ್ ಥ್ರೆಡ್ನೇ ಯೂಸ್ ಮಾಡ್ತೀನಿ. ಜರಿ ಥ್ರೆಡ್ ಬಂದು ಕಿರಣ್ ಜರಿ. ಫ್ರಂಟ್ ಕ್ಯಾಮ್ರಾ ಇರೋದ್ರಿಂದ ಉಲ್ಟಾ ಕಾಣ್ತಿದೆ ನೇಮು. ನೋಡಿ, ಕಿರಣ್ ಜರಿನ ಯೂಸ್ ಮಾಡ್ತೀನಿ. ಮತ್ತು ದಾರನ ಯಾವ ರೀತಿ ಹಾಕ್ತೀನಿ ಅಂತ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ನಾರ್ಮಲಾಗಿ ಇಲ್ಲಿಂದನೇ ನಾನು ಜರಿ ಥ್ರೆಡ್ಡೆಲ್ಲ ಇಲ್ಲಿ ಏನು ಸ್ಟ್ಯಾಂಡ್ ಕೊಟ್ಟಿದ್ದಾರಲ್ವ, ಥ್ರೆಡ್ ಸ್ಟ್ಯಾಂಡು, ಅಲ್ಲಿಂದನೇ ಹಾಕ್ಕೊಳ್ತೀನಿ. ಬಟ್ ಸಿಲ್ಕ್ ಥ್ರೆಡ್ಡು ಅಲ್ಲಿಂದ ಹಾಕ್ಕೊಂಡ್ರೆ ಕೆಲವೊಂದು ಸಲ ಇದೇನಿದೆ ನೋಡಿ, ಇದಕ್ಕೆ ನುಲ್ಕೊಂಡು ಆವಾಗ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಮತ್ತು ಇದು ನೋಡಿ, ಇದು ರಾಸನ್ ಮಿಷಿನಲ್ಲಿ ಆಕ್ಸೆಸರೀಸ್ ಇರುತ್ತೆ, ಆಯಿತಾ. ನಾನು ಇದನ್ನು ಇಲ್ಲಿಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಫಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಹಾಕ್ಕೊಂಡು, ಇಲ್ಲಿ ಸ್ಕ್ರೂ ಇದೆ, ಇಲ್ಲೂ ಕೂಡ ಸ್ಕ್ರೂ ಇದೆ, ಇಲ್ಲಿ ಕೂಡ ಸ್ಕ್ರೂ ಇದೆ. ಅದನ್ನು ಟೈಟ್ ಮಾಡ್ಕೊಳ್ಬೇಕು. ಟೈಟ್ ಮಾಡಿಕೊಂಡ್ರೆ ನಿಮಗೆ ವರ್ಕ್ ಮಾಡುವಂಥ ಟೈಮಲ್ಲಿ ಗಂಟೆಲ್ಲೂ ಗಂಟಾಗೋದಿಲ್ಲ, ನೀಟಾಗಿ ಬಂದುಬಿಡುತ್ತೆ ದಾರ. ಮತ್ತು ಇದೇನಾದ್ರು ನಿಮ್ಮ ಹತ್ರ ಇಲ್ಲ, ಜಿಗ್ಜಾಕ್ ಮಿಷಿನಲ್ಲಿ ಕಾಮನ್ ಆಗಿ ಇರಲ್ಲ ಅನ್ಕೋತೀನಿ ಇದು. ಹಾಗಾಗಿ ನಿಮ್ಮ ಹತ್ರ ಏನಾದ್ರು ಈ ಆಕ್ಸೆಸರಿ ಇಲ್ಲ ಅಂತಂದರೆ ಏನಿಲ್ಲ, ಅಕಸ್ಮಾತ್ ನಿಮ್ಗೇನಾದರೂ ಮಷಿನ್ ಇಟ್ಕೊಂಡಿರ್ತೀರಲ್ವ, ಎದುರುಗಡೆ ನಿಮ್ಗೇನಾದರೂ ವಿಂಡೋ ಇದೆ ಅಂತಂದರೆ ವಿಂಡೋದಲ್ಲಿ ಈ ರೀತಿ ಹಾಕಿ, ಹೋಯ್ತದು. ನಾನು ಮತ್ತೊಂದು ಥ್ರೆಡಲ್ಲಿ ತೋರಿಸ್ತೀನಿ. ವಿಂಡೋಗೆ ಈ ರೀತಿ ಇಟ್ಟು ವಿಂಡೋ ಒಳಗಡೆಯಿಂದ ನೋಡಿ ಈ ರೀತಿ ವಿಂಡೋದಲ್ಲಿ ಒಂದು ಸರಳ ಟೈಪ್ ಕಂಬಿಗಳಿರುತ್ತಲ್ವ, ಆ ಕಂಬಿಯಿಂದ ತೊಗೊಳ್ಳಿ. ಆವಾಗಲೂ ಕೂಡ ನೀಟಾಗಿ, ಕರೆಂಟ್ ಬೇರೆ ಹೋಯ್ತು, ಆವಾಗಲೂ ಕೂಡ ನೀಟಾಗಿ ದಾರ ಬರುತ್ತೆ, ಎಲ್ಲೂ ಗಂಟಾಗೋದಿಲ್ಲ. ಅದು ಬಿಟ್ಟರೆ ನಿಮಗೆ ಬೆಸ್ಟ್ ಅಂತಂದರೆ ಈ ರೀತಿ ಒಂದು ಲೋಟ ಅಥವಾ ಬಟ್ಲು ಯಾವ್ದಾದ್ರು ತೊಗೊಳ್ಳಿ, ಅದಕ್ಕೂ ಕೂಡ ಈ ರೀತಿಯಾಗಿ ತೊಗೊಳ್ಳಿ. ಬಟ್ಟೆಲಿ ಇಟ್ಕೊಳ್ಳೋದ್ರಿಂದ ಏನೂ ತೊಂದರೆ ಆಗೋಲ್ಲ. ಮಷಿನ್ ಏನಾದ್ರು ತುಂಬ ವೈಬ್ರೇಟ್ ಆಗುತ್ತೆ ಅಂತಂದರೆ ಬೀಳೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದರೆ ಏನೂ ಆಗೋದಿಲ್ಲ. ನಾನು ಕೆಲವೊಂದು ಸಲ ಆ ರೀತಿ ಇಟ್ಕೊಳ್ತೀನಿ, ಕೆಲವೊಂದು ಸಲ ಇದಕ್ಕೆ ಹಾಕೋತೀನಿ, ಕೆಲವೊಂದು ಸಲ ತೋರಿಸ್ತೀನಿ ನಿಮಗೆ. ಕೆಲವೊಂದು ಸಲ ಏನು ಮಾಡ್ತೀನಿ, ಇಲ್ಲಿ ಒಂದು ಹೋಲ್ ಇದೆ ಅಲ್ವಾ, ಇದ್ರ ಜೊತೆ ಬಂದಿತ್ತಲ್ಲ ಇದು, ಇದಕ್ಕೆ ಹಾಕಿ ಇದಕ್ಕೆ ಹಾಕ್ಕೊಳ್ತೀನಿ. ಇದಕ್ಕೆ ಹಾಕ್ಕೊಂಡು ನಾರ್ಮಲಾಗಿ ಇಲ್ಲಿಂದ ತೊಗೋತೀನಿ. ಈ ರೀತಿ ತೊಗೊಂಡ್ರೆ ಇಲ್ಲೂ ಕೂಡ ಎಲ್ಲೂ ಇದಾಗಲ್ಲ, ಸಿಕ್ಕಾಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಕೆಲವೊಂದು ಸಲ ಈ ರೀತಿ ಮಾಡ್ತೀನಿ ನಾನು. ಇವಾಗ ನಾನು ಯಾವ ರೀತಿ ಇಲ್ಲಿ ದಾರನ ಹಾಕ್ಕೊಳ್ಬೇಕು ಅಂತ ತೋರಿಸ್ತೀನಿ. ನಾನು ಇವಾಗ ಏನು ತೋರಿಸ್ದೆ ಅದರಲ್ಲಿ ನಿಮಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಆ ರೀತಿಯಾಗಿ ದಾರನ ಇಟ್ಕೊಳ್ಬೋದು. ಅದಷ್ಟು ಥರ ನೀವು ದಾರ ಇಟ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಗಂಟುಗಳಾಗಲ್ಲ. ನೋಡಿ, ತುಂಬ ಜನ ಕೇಳಿದರು, ಹಾಗೆ ವಾಟ್ಸಪ್ ಕೂಡ ಮಾಡಿದರು, ಫೋಟೋ ಕಳಿಸಿ ನೀವು ಯಾವ ರೀತಿ ದಾರ ಹಾಕ್ಕೊಂಡಿರ್ತೀರಲ್ವ ಅದನ್ನು ಫೋಟೋ ಕಳಿಸಿ ಅಂತ ವಾಟ್ಸಪ್ಪಲ್ಲೂ ಕೂಡ ಕೇಳಿದರು. ಹಾಗಾಗಿ ನೋಡಿ, ಮೊದಲಿಗೆ ನಾನು ಆವಾಗಲೇ ತೋರಿಸ್ದೆ ಅಲ್ವಾ, ನಿಮ್ಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ ಆ ರೀತಿಯಾಗಿ ದಾರನ ಇಟ್ಕೊಳ್ಳಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋನ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಒಂದು ಲೈಕ್ನ ಮಾಡಿ. ಇವಾಗ ಮಷಿನ್ಗೆ ಯಾವ ರೀತಿಯಾಗಿ ದಾರನ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಆವಾಗಲೇ ತೋರಿಸ್ತಿರೋ ಹಾಗೆ ನಿಮ್ಗೆ ಯಾವ ರೀತಿಯ ಬೇಕೋ ಆ ರೀತಿಯಾಗಿ ಹಾಕ್ಕೊಳ್ಳಿ. ಇಲ್ಲಿ ನೋಡಿ 2 ಹೋಲ್ ಇರುತ್ತೆ. 2 ಹೋಲಲ್ಲಿ ನೀವು ಯಾವುದ್ರಲ್ಲಿ ಬೇಕಾದ್ರೂ ಹಾಕೋಬೋದು. ನಿಮಗೆ ನೋಡಿ, ನಿಮಗೆ ಅಂದರೆ ಸ್ಟಿಚಸ್ ಯಾವ ರೀತಿ ಬರುತ್ತೆ ನೋಡಿಕೊಂಡು ನಿಮ್ಗೆ ಯಾವ ಹೋಲಲ್ಲಿ ಹಾಕ್ಕೊಂಡ್ರೆ ನೀಟಾಗಿ ಸ್ಟಿಚ್ ಬರುತ್ತೆ, ಒಂದೊಂದು ಥ್ರೆಡ್ ಮೇಲೂ ಡಿಪೆಂಡ್ ಆಗಿರುತ್ತೆ. 2 ಹೋಲಲ್ಲಿ ಯಾವುದ್ರ ಮೇಲಾದ್ರು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ ಪ್ಲೇಟ್ಸ್ ಥರ ಇರುತ್ತಲ್ವ, ಅದರೊಳಗಡೆ ಹಾಕಿ ಇಲ್ಲಿ ಒಂದು ನೋಡಿ ಬ್ಯಾಲೆನ್ಸಿಂಗ್ ಮಾಡೋದು ಒಂದು ತಂತಿ ಥರದ್ದಿರುತ್ತೆ. ಆ ತಂತಿ ಒಳಗಡೆ ಈ ರೀತಿ ಹಾಕ್ಕೊಂಡು ಇಲ್ಲಿ ಎಲ್ ಶೇಪ್ ಥರದ್ದೊಂದು ಇದೆ ಅಲ್ವಾ, ಇಲ್ಲಿ ಈ ರೀತಿ ಕೆಳಗಡೆ ಹಾಕ್ಕೊಳ್ಬೇಕು. ಈ ರೀತಿ ಕೆಳಗಡೆ ಹಾಕ್ಕೊಂಡು ಮತ್ತು ಇಲ್ಲಿನೂ ಕೂಡ
ನಿಮಗೆ 2 ಹೋಲ್ ಇರುತ್ತೆ, ನೀವು ಯಾವುದ್ರಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು. ಬಟ್ ನೋಡಿ ನಿಮಗೆ ಥ್ರೆಡ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಸಲ ನೀವು ಒಂದು ಹೋಲಲ್ಲಿ ಹಾಕ್ಕೊಂಡು ನಿಮಗೆ ಸ್ಟಿಚಸ್ ಏನಾದ್ರು ಕರೆಕ್ಟಾಗಿ ಬರ್ತಿಲ್ಲ ಅಂತಂದರೆ ಪಕ್ಕದಲ್ಲಿ ಇನ್ನೊಂದು ಹೋಲ್ ಇರುತ್ತಲ್ವ, ಆ ಹೋಲಲ್ಲಿ ಹಾಕ್ಕೊಂಡು ನೀವು ಥ್ರೆಡ್ನ ಒಂದು ಸಲ ಟ್ರೈ ಮಾಡಿ ಸ್ಟಿಚಸ್ ಕರೆಕ್ಟಾಗಿ ಬರುತ್ತೋ ಇಲ್ಲೋ ಅಂತೇಳಿ. ನೀವು ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಳ್ಬೋದು. ನೋಡಿ ಇಲ್ಲಿ ಈ ಪ್ಲೇಟ್ಸ್ ಇದೆಯಲ್ಲ, ಈ ಪ್ಲೇಟ್ಸ್ ಒಳಗಡೆ ತೊಗೊಳ್ಬೇಕು. ಇದು ಸ್ಟಿಚಿಂಗ್ ಮಾಡುವಂಥದ್ದಾದರೆ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರುತ್ತೆ, ತುಂಬ ಈಸಿಯಾಗಿಯೇ ಥ್ರೆಡ್ನ ಹಾಕ್ಕೊಳ್ಬೋದು. ಮತ್ತು ಇಲ್ಲಿ ಸೈಡು ಈ ರೀತಿ ಹಾಕ್ಕೊಂಡು ನೀವು ಸೂಜಿಗೆ ದಾರಾನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ನೀಡಲ್ಗೆ ಹಾಕುವಂಥ. ಮತ್ತು ಹಾಗೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು, ನಿಮಗೆ ದಾರ ಈ ರೀತಿ ನಿಮಿಷ, ನಿಮಗೆ ದಾರ ನೋಡಿ ಈ ರೀತಿ ಎಳೆದಾಗ ನಿಮಗೆ ಸ್ಮೂತಾಗಿ ಬರಬೇಕು, ತುಂಬ ಟೈಟ್ ಆಗಬಾರ್ದು. ಆವಾಗ ನಿಮಗೆ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ ಹಾಗೆ ತುಂಬ ಲೂಸು ಆಗಬಾರ್ದು. ಈಗ ನೋಡಿ ತುಂಬ ಟೈಟ್ ಇದೆ, ಮತ್ತು ತುಂಬ ಲೂಸ್ ಇದೆ, ಇಷ್ಟಿರಬಾರ್ದು, ಮೀಡಿಯಮ್ ಆಗಿರಬೇಕು. ಅಂದರೆ ಹಿಂಗೆ ಹಿಡ್ಕೊಂಡು ಹೇಳಿದ್ರೆ ಟೈಟಾಗಿ ಅನಿಸ್ಬಾರ್ದು, ಸ್ವಲ್ಪ ಈಸಿಯಾಗಿ ಬರಬೇಕು. ಹಾಗಂತೇಳಿ ತುಂಬ ಲೂಸಾಗಿ ಹಾಕ್ಕೋಬೇಡಿ, ಆವಾಗಲೂ ಕೂಡ ದಾರ ಕಟ್ಟಾಗೋದು ಅಥವಾ ಬಾಬಿನ್ ಥ್ರೆಡ್ ಮೇಲೆ ಬರೋದು ಈ ರೀತಿ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ನಮಗೆ ಈ ಥ್ರೆಡ್ ಯಾವ ರೀತಿ ಬರ್ತಿದೆ ಅದ್ರ ಮೇಲೆ ನಿಮಗೆ ಡಿಸೈನ್ಗಳು ಬರುತ್ತೆ. ನಿಮಗೇನಾದರೂ ಈ ಥ್ರೆಡ್ ಕರೆಕ್ಟಾಗಿ ಹಾಕ್ಕೊಂಡಿಲ್ಲ ಅಂತಂದ್ರೂ ಸಹ ನಿಮಗೆ ಅದೇ ದಾರ ಎಕ್ಸ್ಟ್ರಾ ಸಿಲ್ಕ್ ಥ್ರೆಡ್ಡು ಕೆಳಗಡೆ ಬಟ್ಟೆಗೆ ಬರೋದಾಗಲಿ ಅಥವಾ ಬಾಬಿನ್ ದಾರ ಮೇಲೆ ಕಾಣೋದಾಗಲಿ ಅಥವಾ ಗಂಟು ಬರೋದಾಗಲಿ ಆ ರೀತಿ ಆಗ್ತಾ ಇರುತ್ತೆ. ನೀವು ಆವಾಗ ಏನು ಮಾಡಬೇಕು, ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಈ ಟೆನ್ಷನ್ ಹತ್ರ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೀವು ಎಂಬ್ರಾಯ್ಡ್ರಿನ ಮಾಡಬೇಕಾಗತ್ತೆ. ಗೊತ್ತಾಗಿದೆ ಯಾವ ರೀತಿ ದಾರನ ಹಾಕೊಳ್ಳೋದು ಅಂತ ಅನ್ಕೋತೀನಿ. ಹಾಗೆ ಇನ್ನೊಬ್ಬರು ನೋಡಿ ಈ ರೀತಿ ನಂಬರ್ 4ಗೆ ಸ್ಟಾಪ್ ಆಗುತ್ತೆ, 5ವರ್ಗೆ ಸ್ಟಿಚಸ್ ಲೆಂತ್ ಬರ್ತಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದರು. ಅದಕ್ಕೇನು ಪ್ರಾಬ್ಲಮ್ ಅಂತಂದರೆ ಈ ಬ್ರೇಕ್ದು ಪ್ರಾಬ್ಲಮ್ ಇರುತ್ತೆ. ಒಂದು ನೀವೇನಾದ್ರು ಹೊಸ್ದಾಗಿ ತೊಗೊಂಡು ಸ್ಟಾರ್ಟಿಂಗೇ ಆ ರೀತಿ ಬರ್ತಿದೆ ಅಂತಂದರೆ ಆ ಬ್ರೇಕ್ನ ಸ್ವಲ್ಪ ಏನು ಫಿಟ್ ಮಾಡಿರ್ತಾರೆ ಅದ್ರ ಪಕ್ಕಕ್ಕೆ ಮಾಡಿಸಿ, ಈ ಸೈಡ್ ಬರೋ ಥರ ಮಾಡಿಸಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬ್ರೇಕ್ ಬ್ಯಾಲೆನ್ಸ್ ಮಾಡಿದಾಗ ನಿಮಗೆ 5 ಸ್ಟಿಚಸ್ಸು 5 ನಂಬರ್ವರೆಗೆ ಹೋಗುತ್ತೆ. ಅಕಸ್ಮಾತ್ ನಮ್ಗೆ ಈಗಾಗಲೇ ಕರೆಕ್ಟಾಗಿ ಬರ್ತಿತ್ತು, ಇವಾಗಷ್ಟೇ ಆ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಸ್ಕ್ರೂ ಇದೆ ಅಲ್ವಾ, ಅದನ್ನು ನೀವು ಲೂಸ್ ಮಾಡಬೇಕು. ಅದು ಯಾವ ಸ್ಕ್ರೂ ಅಂತ ಒಬ್ಬರು ಕಮೆಂಟ್ ಮಾಡಿದ್ರು, ಗೊತ್ತಾಗ್ತಿಲ್ಲ ತುಂಬ ಸ್ಕ್ರೂ ಇದೆ ಅಂತ. ನೋಡಿ ಇಲ್ಲಿ ಇದೆಯಲ್ಲ, ಈ ಸ್ಕ್ರೂನ ನೀವು ಸ್ವಲ್ಪ ಲೂಸ್ ಮಾಡಿಕೊಂಡು ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ನಿಮಗೆ ನಂಬರ್ 5ವರ್ಗೆ ಬರೋ ಥರ ನೋಡಿಕೊಂಡು ಸೆಟ್ ಮಾಡಿಕೊಂಡು ಮತ್ತು ಆ ಸ್ಕ್ರೂನ ಟೈಟ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟ್ ಆಗುತ್ತೆ. ಬ್ರೇಕ್ ಪ್ರಾಬ್ಲಮಿಂದ ನಿಮಗೆ ಆ ರೀತಿ ಆಗ್ತಾ ಇರುತ್ತೆ. ನಂಬರ್ 4ಗೆ ಸ್ಟಾಪ್ ಆಗಿ 5ವರ್ಗೆ ಬರಲ್ಲ. ನಾನು ಹೇಳಿರೋ ಹಾಗೆ ಮಾಡ್ಕೊಳ್ಳಿ, ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ನೋಡಿ ಈ ರೀತಿ ಬ್ರೇಕ್ನ ಮೇಲೆ ಮಾಡಿದಾಗ ಈ ರೀತಿ ಕರೆಕ್ಟಾಗಿ ನೋಡಿ ಸ್ಟ್ರೈಟಾಗಿ ಕೂರಬೇಕಿದು. ಆವಾಗ ಮೇಲ್ಗಡೆನೂ ಅಷ್ಟೇ ನಂಬರ್ 5ನಲ್ಲಿ ಬಂದಿರಬೇಕು. ನೋಡಿಕೊಂಡು ನೀವು ಸ್ಕ್ರೂನ ಟೈಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್.